ಅವ್ರೇನು ಉದ್ದಾರ ಆಗಂಗಿಲ್ಲ ಬಿಡಜ್ಜಿ. ಒಬ್ರು ವಯಸ್ಸಾದವ್ರದ್ದು ರೊಕ್ಕ ತಗೊಂಡು ತಿಂದು ಮೋಸ ಮಾಡಿ ಎಂದು ಅದೇ ಹೇಳತ್ತೀನಿ ನಾನು. ವಯಸ್ಸಾದವ್ರಿಗೂ ಮೋಸ ಮಾಡ್ತಾರಂತಂದ್ರ ಅವ್ರೇನು ಹೊಟ್ಟೆ ತಿನ್ನಂಗಿಲ್ಲ. ಫ್ರೆಂಡ್ಸ್, ಹೌ ಮೆನಿ ಟೈಪ್ಸ್ ಆಫ್ ಸ್ಕಿನ್ ಕಲರ್ಸ್ ಹೇಳ್ರಿ. ನಮ್ಮ ಅಂಕಲ್ ಏನನ್ನಾಗತ್ತಾರ ಗೊತ್ತಾ? ಬಿಸ್ಕೆಟ್ ಕಲರ್ ಅಂತ. ಇದು ಕುಡಿದ್ರೆ ಹೆಂಗಾಗ್ತದ ಮೋತಿ ಗೊತ್ತಾ? ಚಲಿಲ್ಲ ಇವ. ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರಿಗೂ. ನೀವ್ ಯಾಕೆ ಅಂಜಲತ್ತೀರಿ? ನಿಮ್ಗೇನು ತಗೊಳಲ್ಲ ತಗೋರಿ ನನ್ನ ಲಾಗ್ದಾಗ. ಹಲೋ ಫ್ರೆಂಡ್ಸ್, ಎಲ್ಲರೂ ಹ್ಯಾಂಗ್ ಅದಿರಿ? ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾ ನಿಮ್ಮ ಸುರ್ಪುರ್ ಹುಡುಗಿ ಕಲಬುರ್ಗಿ ಬೆಡಗಿ. ನಂದು ಇವತ್ತು 15ನೇ ದಿನದ ಲಾಗ್ನ ಸ್ಟಾರ್ಟ್ ಮಾಡೀನಿ. ಏನಪ್ಪಾ ಅಂತಂದ್ರೆ ವಿಷಯ, ಎಲ್ಲರೂ ಎಲ್ಲಿಗಾರ ಪಿಕ್ನಿಕ್ ಹೋಗಮಂತಂದು ಡಿಸ್ಕಸ್ ಮಾಡ್ಲತ್ತಿದ್ದೆವು. ಸೊ ಅದಕ್ಕೆ ವಿಚಾರ ಮಾಡ್ಲತ್ತಿದ್ದೆವು ಎಲ್ಲಿ ಹೋಗಮು ಅಂತ ಅಂದ್ಗಿಸ್ನಾಕಿ. ಈಗಿನ ಬೆಳಕೆ ಆಗಿಲ್ಲ, ಈಗೀಗಿನ ಡ್ಯೂಟಿ ಟೈಮೇ ಆಗಿಲ್ಲ. ಅದಕ್ಕೆ ಕುಂತು ವಿಚಾರ ಮಾಡ್ಲತ್ತಿದ್ದೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ಯಾರು ನನ್ಗೆ ಹೇಳಿದ್ರು ಹಾಸ್ಪಿಟಲ್ ಮತ್ತೆ ಹೋಮ್ ಟೂರ್ ಮಾಡ್ರಿ ಅಕ್ಕ ಅಂತ ಅಂದ್ಗಿಸಿ. ಸೊ ಇವತ್ತು ನಾನು ಸಂಡೇ ಎಲ್ಲ, ಇವತ್ತು ಆ ಕಡೆ ಡ್ಯೂಟಿ ಇರಲ್ಲ. ಈ ಹಾಸ್ಪಿಟಲ್ ಹೋಮ್ ಟೂರ್ ಮಾಡ್ತೀನಿ, ಈ ಹಾಸ್ಪಿಟಲ್ ಮತ್ತೆ ನನ್ನ ಹೋಮ್ ಟೂರ್ ಮಾಡ್ತೀನಿ. ನಾಳೆ ಏನದ ಇನ್ನೊಂದು ಹಾಸ್ಪಿಟಲ್ ತೋರಿಸ್ತೀನಿ ನಾನು ನಿಮ್ಗೆ, ಹೆಂಗದ ಏನದ ಅಂತ ಅಂದ್ಗಿಸಿ ನೋಡ್ತಾ ಹೋಗ್ರಿ. ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್. ಹಿಂಗೆ ಸಪೋರ್ಟ್ ಮಾಡ್ರಿ ಕೊನೆವರೆಗೂ. ಫ್ರೆಂಡ್ಸ್, ನಾನು ಹೋಮ್ ಟೂರ್ ಮಾಡ್ರಿ ಅಂತ ಹೇಳಿದ್ರೆ, ನಾನು ಹೋಮ್ ಟೂರ್ ಏನು ಮಾಡ್ಲಿಗ? ಇದು ಒಂದೇ ರೂಮ್ ಅದ ನೋಡ್ರಿ, ಅದ್ರ ಒಂದು ರೂಮ್ನ ಹೆಂಗೆ ಗಬ್ಬು ಇಟ್ಕೊಂಡಿ ನೋಡಿ, ನೀಟಾಗೂ ಇಟ್ಕೊಂಡಿಲ್ಲ. ನಾನು ಏನು ಹೋಮ್ ಟೂರ್ ಮಾಡ್ಲಿದ್ದು ಒಂದು ರೂಮ್ನಾಗ. ಈ ಕಡೆ ಅಡುಗೆ ಸಾಮಾನು ಇದೆ, ಈ ಕಡೆ ಎಲ್ಲ ನನ್ನ ಬಟ್ಟೆ ಅದು ಎಲ್ಲ ಸಾಮಾನು ಅದ. ಆ ಕಡೆ ಡೈಲಿ ಯೂಸ್ ಬಟ್ಟೆನೇ ಇಟ್ಕೊತೀನಿ ಎಕ್ಸ್ಟ್ರಾ ಇದ್ದದ್ದು ಅಷ್ಟೇ. ಏನು ಹೋಮ್ ಟೂರ್ ಇದು ತೋರ್ಸಕ್ಕೇನಿಲ್ಲ. ಎದುರುಗಡೆ ಬಾತ್ರೂಮ್ ಅದ, ಇದು ಟೆರೆಸ್ ಅದ ಅಷ್ಟೇ. ಲ್ಯಾಬ್ ಟೆಕ್ನಿಷಿಯನ್ ಜಗನ್ನಾಥ್ ಸರ್ ಅಂತ ಹೇಳಿಗಿಸಿಂದ ಅವ್ರ ಫ್ರೆಂಡ್ ವೈಫಿಗೆ ಹೆವಿ ಹೆಡ್ಡೇಕ್ ಆಗ್ತದೆ ಪಾಪ ಅವಾಗ. ಸೊ ಅವಾಗೆಲ್ಲ ಸರ್ ನನಗೆ ಕರ್ಕೊಂಡು ಹೋಗಿಸಿಂದ ಅವರಿಗೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಿಸ್ತಾರೆ. ಸೊ ಅದು ಇವತ್ತೂ ಆಗ್ಲಕತ್ತದ ಅಂತ ಹೇಳಿಸಿ ನಾನು ಕರ್ಕೊಂಡು ಹೋಗಿದ್ರು. ಅವ್ರ ಮನೆ ಮುಂದೆ CC ರೋಡ್ ಆಲತ್ತಿದ್ದು. ಸೊ ಹಾಗಾಗಿ ಹಿಂಗೆ ನಡ್ಕೊಂಡು ಬರ್ಲತ್ತಿದ್ದು ನೋಡ್ರಿ. ಅದು ಆದಮೇಲೆ ಅಂಕಲ್ ನನ್ಗೆ ಟಿಫನ್ ಕೊಡಿಸಿದ್ರು. ಏನು ಟಿಫನಪ್ಪ ಅಂತಂದ್ರೆ ಪೂರಿ ಮತ್ತು ವಡೆ ಕೊಡಿಸಿದ್ರು. ನನಗೆ ಪೂರಿ ಅಂದರೆ ಇಷ್ಟ ಇಲ್ಲ, ಅಂದ್ರೂ ಅಲ್ಲಿ ಸ್ಪೆಷಲ್ ಅದ ಅಂತಂದು ಗೋಳಿ ಹೋಟೆಲ್ ಒಳಗೆ ಕೊಡಿಸಿದ್ರು. ಚೆನ್ನಾಗಿತ್ತು. ಮನೆಗೆ ಬಂದು ತಿಂದೆ. 3-4 ಪೂರಿ ಕೊಟ್ಟಿದ್ರು. ಅದ್ರಾಗ 3 ಪೂರಿ ತಿಂದೆ, 1 ಪೂರಿ ಹಾಗೆ ಉಳಿಸ್ದೆ. ವಡೆದಾಗ 1 ವಡೆ ತಿಂದೆ, ಇನ್ನೊಂದು ವಡೆ ಹಾಗೆ ಉಳಿಸ್ದೆ. ನಾನು ಹಾಗೆ ಆಯಿಲಿ ಫುಡ್ ಏನಾದ್ರು ಇತ್ತಂತಂದ್ರೆ ಜಾಸ್ತಿ ತಿನ್ನಂಗಿಲ್ಲ, ನನಗೆ ಇಷ್ಟ ಆಗಂಗಿಲ್ಲ. ಹೊಟ್ಟೆ ತುಂಬಿತು ಅಂದರೆ ಮುಗೀತು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಸುಳ್ಳು ಹೇಳಬಾರ್ದು. ಬಟ್ ನನಗೆ ಹಿಡಿಸಿದಷ್ಟೇ ತಿಂದಿರ್ಬೋದು, ಬಟ್ ಟೇಸ್ಟ್ ಮಾತ್ರ ಭಾರಿ ಇತ್ತು. ಸಾಗು, ಅದು ಚಟ್ನಿ, ಸಾರು ಎಲ್ಲ ಟೇಸ್ಟ್ ಮಸ್ತ್ ಇತ್ತು. ನಾನು ಮನೆಯಾಗ ಅಡುಗೆ ಮಾಡಿರಲಿಲ್ಲ ಇವತ್ತು, ಹೊರಗಿಂದನೇ ಅಂಕಲ್ ನನಗೆ ನಾಷ್ಟ ಕೊಟ್ಟು ಕಳಿಸಿದ್ರು ಜಗನ್ನಾಥ್ ಸರ್. ಸೊ ಹೊರಗಿಂದ ನಾಷ್ಟ ಆಯ್ತು ಇವತ್ತು. ಅದಾದಮೇಲೆ ಮುಂದೆ ಏನು ಪ್ಲ್ಯಾನ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ನೋಡಬೇಕು, ಹೊರಗೆ ಹೋದಿನಿ ಅಂತಂದ್ರೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ಕಂಟಿನ್ಯೂ ನೋಡ್ತಾ ಹೋಗ್ರಿ ನನ್ನ ಲಾಗ್ನ. ಫ್ರೆಂಡ್ಸ್, ಹೌ ಮೆನಿ ಟೈಪ್ಸ್ ಆಫ್ ಸ್ಕಿನ್ ಕಲರ್ಸ್ ಹೇಳ್ರಿ. ನಮ್ಮ ಅಂಕಲ್ ಏನನ್ನಾಗತ್ತಾರ ಗೊತ್ತಾ? ಬಿಸ್ಕೆಟ್ ಕಲರ್ ಅಂತ. ಮತ್ತೆ ಯಾವ ಬಿಸ್ಕೆಟ್ ಕಲರ್ ಗೊತ್ತದ? ಅದು ಮಾರಿಗೋಲ್ಡ್ ಬಿಸ್ಕೆಟ್ ಕಲರ್ ಅಂತ. ಮಾರಿಗೋಲ್ಡ್, ಪಾರ್ಲೇಜಿ, ಮತ್ತೆ ಏನಪ್ಪ ಬ್ರೆಡ್ ಕಲರ್, ಏನೇನೋ ಕಲರ್ ಅಂತವು, ಮತ್ತು ಗೋಧಿ ಬಣ್ಣ ಕಲರ್ ಅಂತ. ಫ್ರೆಂಡ್ಸ್, ನನಗೆ ಅನ್ಸಕತ್ತ ನಾವು ಮಾರಿಗೋಲ್ಡ್ ಕಲರ್ ಇದೀನಿ ಅಂತ ನಾ ಹೌದಿಲ್ಲ ಕಮೆಂಟ್ ಮಾಡ್ರಿ. ಮತ್ತೇನೇನ್ರಿ ಅಂಕಲ್? ಈ ಅಂಕಲ್ ಐಡಿಯಾ ಕೊಟ್ಟಿದ್ ನನಗೆ ಫಸ್ಟಿಗೆ ಗೋಧಿ ಕಲರ್ ಅಂತ. ಅವ್ರ ಫೇಸ್ ನೋಡ್ಬಿಡ್ರಿ ಒಂದ್ಸಲ. ಕರ್ರಗಾರ ಅವ್ರು ಕಾಣಲ್ ಬಿಡ್ರಿ, ಕತ್ತಲ್ದಾಗ ಮಾಡ್ಕೊಂಡ. ಇವತ್ತು ಕೂಡ ಯೂನಿವರ್ಸಿಟಿಗೆ ಬರೋದು, ಕಂಟೆಂಟ್ ಹುಡ್ಕೊಂತ ಕೂಡೋದು. ಕಂಟೆಂಟ್ ಸಿಗ್ಲಿಲ್ಲ ಅಂತಂದ್ರೆ ಮನೆಗೆ ವಾಪಸ್ ಹೋಗೋದು. ಇದೇ ಹಣೆ ಬರ ನಡ್ತದ ನೋಡಿ. 3ನೇ ESI ಬಲ್ಲಿ ಒಂದು ಚಹಾ ಕುಡಿಯೋದು, ಅಲ್ಲಿ ಕುಂತಿಗಿಸ್ ಇಲ್ಲಿ ನೋಡ್ರಿ ಏನ್ ಗೊತ್ತಾ, ಅಲ್ಲಿ ಹೋಗಿ ಕುಂದಿರ್ತೀವಿಲ್ಲ, ಕುಂತ ಮೇಲೆ ಯಾವ ಹುಡುಗಿಯರ್ ಬಂದ್ರೆ ಬರೀ ಹಂಗಸ್ತಾನ ನೋಡ್ರಿ ಅವ. ಸುಮ್ಮನೆ ಯೆಲ್ಲೋ ಕಲರ್, ರೆಡ್ ಕಲರ್,
ಚಾಕ್ಲೇಟ್ ಕಲರ್ ಅಂತ ಪಿಂಕ್ ಕಲರ್ ಅಂತೆಲ್ಲ ಹಂಗಸ್ತ ನೀವು ಹಂಗಸಿ ಟೈಮ್ ಪಾಸ್ ಮಾಡಿ ಕುಡ್ಸೋದು ಮತ್ತೆ 10 ರೂಪಾಯಿ ಚಾ 10 ರೂಪಾಯಿ ಕಾಫಿ ಕುಡಿಸಿ ಮತ್ತೆ ವಾಪಸ್ ಸೇಮ್ ಕರ್ಕೊಂಡು ನನ್ನ ಅಡ್ರೆಸ್ ಸಿಗಲ್ಲ ಒಕ್ಕಡ್ತಾನ ಮತ್ತು ತಾನು ಹೋಗ್ಬಿಡ್ತಾನೆ ಇಂಥವು ಕೆಲಸ ಮಾಡ್ತಾನೆ ನೋಡ್ರಿ. ನಾಯ ಕ್ಲಿಯರ್ ಕಾಣಲಿಕ್ಕೆ ನೀವು ಒಬ್ಬಕ್ಕೆ ಕ್ಲಿಯರ್ ಕಾಣತಿದ್ದಿಲ್ಲ. ಸಿನಿಮ್ಯಾಟಿಕ್ ಅದ ಅದು ಎಲ್ಲ ಬ್ಲರ್ ಬರ್ತದೆ ಸೆಕೆಂಡ್ ಒನ್. ಮೇಕಪ್ ಯಾರು ಮಾಡ್ಕೋತಾರ ಅವ್ರಿಗೆ ಅಷ್ಟೇ ಕವರ್. ಏನಿಲ್ಲ ಮೇಕಪ್ ಅಂತಲ್ಲ, ಸಿನಿಮ್ಯಾಟಿಕ್ದಾಗೆ ಬ್ಯಾಕ್ ಗ್ರೌಂಡ್ ಯಾರ್ಯಾರು ಬರ್ತಾರ ಅವರೆಲ್ಲ ಬ್ಲರ್ ಆಗೇ ಬರ್ತಾರೆ. ಮುಂದೆ ಮಾತು ಯಾರು ಆಡ್ತಾರ ನೋಡಿ, ಚಂದ ಮಾತಾಡೋರು ಚಂದ ವಾಯ್ಸ್ ಇದ್ದವ್ರು ಅಷ್ಟೇ ಚಂದ ಕಾಣಿಸ್ತಾರೆ ಇದ್ರಾಗ. ಹೌದಿಲ್ಲ ಸಿನಿಮ್ಯಾಟಿಕ್ ನೋಡಿ ಬಗ್ಲಾಗಿದ್ದೆ ಅಂದ್ರೆ ಕಾಣಿಸಾಕತ್ತಿಲ್ಲ ನೋಡು. ನೀನು ಅವನು ನಾ ಮೇಕಪ್ ಮಾಡ್ಕೊಂಡಿಲ್ಲ ನೋಡು, ನ್ಯಾಚುರಲ್ ಬ್ಯೂಟಿ ಇದನ್ನ ಏನ್ ತಿಳಿದಿಲ್ಲ. ನನಗೆ ತಗೋಬೇಕಿತ್ತಲ್ಲ, ನೀ ಊರ್ ಸುಡ್ಗಾಡಿ ಏನ್ ಹಚ್ಕೊಂಡ್ ಬಂದಿದೆ ನಿಮ್ಮ ಮೂತಿಗೆ. ಈಗ ಕಾಣಿಸ್ತಿತ್ತು ತಗೋ, ಕಮ್ಮಗಿದಿ ತಗೋ ಸುಂದರ ಹಂಗ. ಹೆಂಗ್ ಕಾಣಿಸಾಕತ್ತೀನಿ ಫ್ರೆಂಡ್ಸ್? ಇವತ್ತಿನ ಔಟ್ಫಿಟ್ ಹೆಂಗದ ಹೇಳ್ರಿ? ರೆಡ್ ಆ್ಯಂಡ್ ಜೀನ್ಸ್. ಫ್ರೆಂಡ್ಸ್ ಇವತ್ತು ನಾನು ಸಣ್ಣ ಕೋರಿ ಆಗಿನಿ ನೋಡ್ರಿ. ಯಾಕಂತಂದ್ರೆ ನಾನು ನಮ್ಮ ಪಪ್ಪ ಅವ್ರ ಗಾಡಿ ಮೇಲೆ ಹೋಗೋ ಟೈಮಿಗೆ ಹಿಂಗೆ ಕುಂದಿರ್ತಿದ್ದೆ ಯಾವಾಗ ಭೀ ಸಣ್ಣಾಕಿದ್ದಾಗ. ಈಗ ನಾ ಗಣೇಶಣ್ಣನ ಗಾಡ್ಯಾಗ ಕುಂತೀನಿ ನೋಡ್ರಿ, ಹಿಂಗೆ ಟೈಮ್ ಪಾಸ್ ಮಾಡ್ಕೊಂತ ಎಲ್ಲರೂ ನನಗೆ ನೋಡ್ಲತ್ತ. ಗಣೇಶ ನೋಡಕತ್ತಾರ ಎಲ್ಲ ಕುಂತವ್ರು ಎಲ್ಲರಿಗೆ ಏನು ಮೆಂಟಲ್ ಆಗ್ಯಾಳೇನಂತ ನಿಲ್ಲಿಸಿ. ಇಲ್ಲಿ ಯೂನಿವರ್ಸಿಟಿ ಬಲ್ಲಿ ಬಂದಲ್ಲಿ ನನ್ನ ಫ್ಯಾನ್ಸ್ ಅಂತ ಅವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತ ನನಗೆ ಫಾಲೋ ಮಾಡ್ತಾರಂತ ಬಂದಿಗೆಸಿಂದ ಮಾತಾಡಿದರು. ಅವ್ರು ನನಗೆ ಫ್ಯಾನ್ಸ್ ಅಂತ ಹೇಳಿದ್ರು, ಬಟ್ ನಾನು ಅವ್ರಿಗೆ ಯಾವತ್ತೂ ಫ್ಯಾನ್ಸ್ ಅಂತ ಹೇಳಿ ಏಸಿಂದ ಅಂದ್ಕೊಳ್ಳಲ್ಲ. ನನ್ನ ಫ್ರೆಂಡ್ಸ್, ನನ್ನ ಅಣ್ಣ ತಮ್ಮ, ನನ್ನ ಬ್ರದರ್ಸ್ ಅಂತಲೇ ನಾನು ಟ್ರೀಟ್ ಮಾಡ್ತೀನಿ. ಲೇಡೀಸ್ ಆದ್ರೂ ಅಷ್ಟೇ, ಅವ್ರು ನನ್ನ ಫ್ರೆಂಡ್ಸ್ ವಿತ್ ಆ್ಯಂಡ್ ನನ್ನ ಅಕ್ಕ ತಂಗಿ ಅಂತ ಹೇಳಿ ಏಸಿಂದ ನಾನು ಟ್ರೀಟ್ ಮಾಡ್ತೀನಿ. ಬಂದಿಗೆಸಿಂದ ಖುಷಿಯಿಂದ ನನ್ನ ಜೊತೆ ನಿಂತು ಸೆಲ್ಫಿ ತೆಕ್ಕೋಬೇಕಕ್ಕ, ಫೋಟೋ ತೆಕ್ಕೋಬೇಕಕ್ಕ ಅಂಥೇಳಿ ಫೋಟೋ ತೆಕ್ಕೊಂಡ್ರು ಭಾಳ ಖುಷಿ ಆಯಿತು ಅವರಿಗೆಲ್ಲ. ಎಷ್ಟೊತ್ತಾಯ್ತು ವೀಡಿಯೋ ಮಾಡಕತ್ತೀವಿ, ಒಂದು ವೀಡಿಯೋ ಕರೆಕ್ಟಾಗಿ ಕ್ಲಿಕ್ ಆಗಲ್ಲಾಗ್ಯದ. ಯಾಕಪ್ಪ ಅಂತಂದ್ರೆ ಒಬ್ರು ಇಬ್ಬರ್ಲಿಂತ ವೀಡಿಯೋ ಮಾಡೋಕ್ಕಾಗಂಗಿಲ್ಲ, ಜೊತೆಗೆ ಒಬ್ರು ಬೇಕೇ ಬೇಕು. ಅದು ಹಿಂಗೆ ವೆಹಿಕಲ್ ಮೇಲೆ ಮಾಡೋ ವೀಡಿಯೋಸ್ಗಳಿದ್ದು ಅಂತಂದ್ರೆ ಕಷ್ಟನೇ ಇಬ್ಬರಿಗೆ. ಪೀಕೆ ಆಡಕತ್ತೀವಿ ಇಬ್ಬರು, ಸ್ಟ್ಯಾಂಡ್ ಇದ್ರು ಪೀಕೆ ಆಡ್ಲಾಕತ್ತಿದ್ದೀವಿ, ಬಟ್ ವೀಡಿಯೋ ಆಗಲ್ಲಾಗ್ಯದ, ಕರೆಕ್ಟಾಗಿ ಬರಲ್ಲಾಗ್ಯದ. ಅದು ನೋಡ್ರಿ ಪಾಪ ಬಿಸಿಲಾಗ ದೊಡ್ಡ ನೀರು ಕುಡಿಲಕ್ಕೆ ಹೋಗ್ಯಾನ ಅಣ್ಣ. ನೀರಿನ ಬಾಟಲ್ ತಗೊಂಡು ಈ ಕಡೆ ಬಂದಿದ್ದಕ್ಕೆ ಅಜ್ಜೆ ರೊಕ್ಕ ಕೊಟ್ಟು ಹೋಗಪ್ಪ ನೀ ಅಂತ. ಓಡಾದ್ರೆ ಇಲ್ಲೇ ಅಳ ಅಂತ ಹೇಳು ನನಗೆ, ನಾ ಇದ್ದೀನಿಲ್ಲ ನೋಡಿಲ್ಲ ಅವ್ರು. ಹಲೋ ಆ ಹುಡುಗ ಯಾಕ 15,000 ರೂಪಾಯಿ ಹಾಕಿತ್ತು. ಏನ್ರಿ 15,000 ರೂಪಾಯಿ ಟೋಪಿ ಹಾಕಾರ. ಯಾರು? ದೊಡ್ಡ ಮಂದಿ ಡಾಕ್ಟರ್ ಮಂದಿ. ಏನ್ ತಗೊಂಡಿದ್ರು? ಸಿಕ್ರೆಟ್, ಗುಟ್ಕಾ, ಕುಡ್ತಿನಾಯಿ. ನಾಳೆಗೆ ಇಲ್ಲೇ ದಾಬಾ ನಡೆಸ್ತಿರಲ್ಲ, ಕುಡ್ತಿನಾಯಿ ಅಂದ್ರೆ ಟೋಪಿ ಹಾಕಿ 15,000 ರೂಪಾಯಿ. 15,000. 15,000 ಆಗತ್ತಾನ. ನೀವೇನ್ ಕೊಟ್ರಿ? ಅಡಿಗೆ ಮಾಡೋರು ಇದ್ರಲ್ಲಿ ಎಕಡೆ ಹೋಗ್ಯಾರ ಈಗ? ಎಲ್ಲ ಬಿಟ್ಕೊಂಡು ದಿವಾಳ ಅವ್ರೇನ್ ಉದ್ದಾರ ಆಗಂಗಿಲ್ಲ ಬಿಡಜ್ಜಿ. ಒಬ್ರು ವಯಸ್ಸಾದವ್ರದ್ದು ರೊಕ್ಕ ತಗೊಂಡು ತಿಂದು ಮೋಸ ಮಾಡಿ ಎಂದು ಅದೇ ಹೇಳತ್ತೀನಿ ನಾನು. ವಯಸ್ಸಾದವ್ರಿಗೂ ಮೋಸ ಮಾಡ್ತಾರಂತಂದ್ರ ಅವ್ರೇನು ಹೊಟ್ಟೆ ದಾನ ತಿನ್ನಂಗಿಲ್ಲ, ಇದ್ದಾರನು ಆಗಂಗಿಲ್ಲ. ನೋಡ 10 ವರ್ಷ ನಮಗೂ ನಂಬಲ್ಲ ಆಯ್ ಪಾಪ. ಯಾರಿಗೆ ನೆಮ್ಮದಿ ಹೇಳ, ರಾಯ್ ನೆಂಬಲ್ಲ ಹೇಳತ್ತಿ. ಹೌದೌದು. ಇಲ್ಲ ಅಜ್ಜಿ ಹಂಗ್ ಮಾಡ್ಬಾರ್ದು, ಯಾರಿಗ್ ಭೀ ಹಂಗ್ ಮಾಡ್ಬಾರ್ದು. ಈ ಫೋನ್ ಮಾಡ್ಕತ್ತ ಫೋನ್ ಸುತ್ತ. ಏನ್ ಮಾಡ್ತೀರಿ ಮನುಷ್ಯರಿಗೆ ಇದು ಇಲ್ಲ, ಮತ್ತಂದ್ರೆ ನಂಬಿಕೆ ಉಳ್ಕೊಂಡಿಲ್ಲ. ಮಾನವೀಯತೆ ಇಲ್ರಿ, ಮಾನವೀಯತೆ ಯಾವ್ದು ಉಳಿದಿಲ್ಲ. ಖರೆ ನೀವ್ ಯಾರಿಗೂ ನಂಬೇಡ್ರಿ ಅಜ್ಜಿನ ಮ್ಯಾಕ್ಲಿಂತ. ಇಲ್ಲ ಇಲ್ಲ ನಂಬೇಡ್ರಿ, ಯಾರಿಗೂ ನಂಬೇಡ್ರಿ, ಅವ್ರಿಗೆ ಅಂತಿಲ್ಲ. ಈಗ 15,000 ಲಾಸ್ ಆಗ್ಯದ, ಕೊಟ್ಟು ಹೋಗಿನಿ. ಅವ್ರು ಎಲ್ಲಿದ್ರು ಹುಡ್ಕೊಂಡ್ ಬಂದ್ ಏಸಿಂದ ಕೊಡ್ಬೇಕ, ಹಂಗ ಬೈತೀನರಿ ಸುಮ್ಮನೆ. ಆಯ್ ಜನ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಹೇಳ್ರಿ, ಪಟ 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 ಅಂತ ಹೇಳಿ ಏನೇನ್ ಬೈಬೇಕ ಅನ್ಸ ಎಲ್ಲ ಬೈದ್ ಬಿಡ್ರಿ. ಏನ್ ಬೇಲಿ ನೀನ್ ರೊಕ್ಕ ತಗೊಂಡೋಗ್ಯಾರ, ನೀನ್ ತಾಪದಲ್ಲ ಅವ್ರಿಗೆ ಹತ್ತಲ್ಲ ಅಜ್ಜಿ. ಸಮಾಧಾನ ಆತದ ಅಟ್ಲೀಸ್ಟ್. ಏನು ಸಮಾಧಾನ ಆಗಲ್ಲ, ಬೇದ್ರ ಸಮಾಧಾನ ಆಗಲ್ಲ, ಏನಾದ್ರೂ ಸಮಾಧಾನ ಆಗಲ್ಲ ಆತದ. ಅಜ್ಜಿ ನಿಮಗ್ ತಾಪದ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಬಟ್ ಇನ್ನೊಬ್ಬ ಹಣ ಅವ್ರಿಗೆ ಯಾವ್ದಾರ ಒಂದ್ ರೀತಿದಾಗ ಅವ್ರಿಗೆ ಕಷ್ಟ ಆಗೇ ಆಗ್ತದ.
ನೀನ್ ತಿಂದವ್ರು ಉದ್ದಾರ ಆಗಲ್ಲ ನೋಡ್ರಿ. ಕೈ ಕಾಲೆಲ್ಲ ಚಲೋ ಇರ್ತಾವ, ಇಂಥ ವಯಸ್ಸಾಗಿ ದುಡ್ಕೊಂಡು ತಿಂತಿರ್ತಾರ ಅಂಥವ್ರಿಗೂ ಮೋಸ ಮಾಡ್ತಾರಂತಂದ್ರೆ ಏನ್ ಹೇಳ್ಬೇಕು ಅವ್ರಿಗೆ. ಅಜ್ಜಿ ಇಲ್ಲೇ ಇರ್ತೀರಿ ನೀವು? ಇಲ್ಲೇ ಇರ್ತೀರಿ? ನಾ ಅಜ್ಜಿ ಭಾಳ ವರ್ಷ ನೋಡ್ತೇನೆ, ಬಂದಾಗೆಲ್ಲ ಇಲ್ಲಿ ಅಲ್ಲೇ ಬಂದು ನೀರು ಕೊಡೋದು. ಅವ್ರ ಹೆಸರು ಏನ್ ಗೊತ್ತದ ಏನಜ್ಜಿ ನಿಮಗ್? ನೀವ್ ಹೆಸರು ಗೊತ್ತಿರ್ಲಾರ್ದವ್ರಿಗೆ ಹಂಗೆ ಹೆಂಗ್ ಕೊಟ್ರಿ ಅಜ್ಜಿ? ಚಲೋ ಜಾಯಿಂಗೆ ನಾನ್ ಜಂಪ್ ಮಾಡ್ತಿದ್ದೆ ಅಂತಂದ್ರ ಗಣೇಶನ ಫುಲ್ ಆಕಾಶದಾಗ ಹೋಗ್ತಾನೆ. ಈಗ ಹಾರ್ ನೋಡಿ ಅನ್ಸುತ್ತೆ ಕಾಮಿಡಿ. ಅಲ್ಲಿಂದ ಸೀದಾ ಬಿಗ್ ಬಜಾರಿಗೆ ಬಂದ್ವಿ. ಬಿಗ್ ಬಜಾರ್ದಾಗ ಚಿಕನ್ ರೋಲ್ ಆರ್ಡರ್ ಮಾಡಿ ಚಿಕನ್ ರೋಲ್ ತಿಂದ್ವಿ. ಅವನೊಂದು ನಾವೊಂದು ಇಬ್ಬರು ಒಂದೊಂದು ತಿಂದ್ವಿ. ಅದಾದ್ಮೇಲೆ ವಿಶಾಲ್ ಮಾರ್ಟಿಗೆ ಹೋಗಮ್ಮು ಅಂತ ಹೇಳಿ ವಿಶಾಲ್ ಮಾರ್ಟಿಗೆ ಹೋದಿವಿ. ಅವ ಒಂದು 2-3 ಟೀ ಶರ್ಟ್ ಲೈಕ್ ಮಾಡಿದ್ನ, ಅದನ್ನು ಟ್ರೈ ಮಾಡಿ ನೋಡಕತ್ತಿದ್ದು ನೋಡ್ರಿ. ಹಾಂ ಏನು ಹಾಕೋ ಲೇಡೀಸ್ದಲ್ಲ ಅದು. ನೋಡ್ರಿ ಫ್ರೆಂಡ್ಸ್, ವಿಶಾಲ್ ಮಾರ್ಟಿಗೆ ಬಂದೀವಿ. ನನಗೆ ಅಸಿಸ್ಟೆಂಟ್ ಮಾಡ್ತಾರೆ. ವಿಶಾಲ್ ಮಾರ್ಟ್ನಾಗ ನಮ್ಗೆ ಏನು ಚಲೋ ಅನಿಸ್ಲಿಲ್ಲ ಅಂತ ಹೇಳಿ ನಲ್ಲಿ ಏನು ತೊಗೊಲಿಲ್ಲ. ಬರ್ರಿ ನಾನು ಒಂದು ಜೊತೆ ಚಪ್ಪಲ್ ಅದು ತೊಗೊಂಡೆ, ಚಪ್ಪಲ್ ಮತ್ತು ಟೀ ಶರ್ಟ್ ತೊಗೊಂಡೆ. ಅದಾದಮೇಲೆ ಡಿ ಮಾರ್ಟಿಗೆ ಬಂದೆ ನೋಡ್ರಿ. ಡಿ ಮಾರ್ಟ್ ಬಲ್ಲಿ ಗಾಡಿನಿ ಪಾರ್ಕ್ ಮಾಡ್ಲಿಕ್ಕೆ ಜಾಗ ಇರಲಿಲ್ಲ. ಅಲ್ಲೊಂದು ಸ್ವಲ್ಪ ಸಂದಿ ಇತ್ತು, ಗಾಡಿ ಸರಿಸು ಅಂತಂದು ನನಗೆ ಆಗಲ್ಲ ಅಂತಂದೆ. ಆಗ್ತದೆ ರೀ ನನಗೆ ಅಂತಂದನು. ಖರೇನ ಸರಿಸ್ದೆ ಎತ್ತಿಡು ಅಂತಂದನು. ಎತ್ತಲಕ್ಕೆ ಟ್ರೈ ಮಾಡಿದೆ, ಖರೇನು ಬಂತು. ನನಗೆ ಅವಾಗೇ ಗೊತ್ತಾಯ್ತು ನನಗೆ ಅಷ್ಟು ಪವರ್ ಅದೇನಂತೇಳಿ ಭಾಳ ಖುಷಿ ಆಯ್ತು. ಅದಾದ್ಮೇಲೆ ಒಳಗೆ ಹೋಗಿ ನೋಡ್ತೀವಿ, ಜೀ ಅಂತೇಳಿ ಮಂದಿ ಯಪ್ಪು ಕಾಲಿಡಕ್ಕೆ ಜಾಗ ಇರಲಿಲ್ಲ. ನಾವು ತಳ್ಳ ಗಾಡಿ ತೊಗೊಂಡೋಗಿದ್ದು ನಡ್ಬರ್ಕೆ ಬಿಟ್ಟು ಬಂದುಬಿಟ್ಟು ಆ ಕಡೆ ಹೊಡೆ. ಅದಾದಮೇಲೆ ಶಾಪಿಂಗ್ ಮುಗಿಸ್ಕೊಂಡು ನಾವು ಯಾವಾಗ ಹೊರಗೆ ಬರ್ತೀವಿ ಅನ್ನಂಗೆ ಆಗಿಬಿಟ್ಟಿತ್ತು. ನಾನು ಅಲ್ಲಿ ಏನೋ ಅಣ್ಣ ನೋಡಿ ಹಂಗಿಡ್ದಾನೆ. ಆಮ್ಲೆಟ್ ಹಾಕಕ್ಕೆ ತವ ತೊಗೊಂಡನ, ಒಂದು ಕವರ್ ತೊಗೊಳಕ್ಕಾಗಿಲ್ಲ ನನ್ನ ಕೈ. ಟ್ರೈನ್ ಈ ಮಾಡಿ ಶಾಪಿಂಗ್ ಮುಗೀತು. ತವ ತಗೊಂಡಿವಿ ನೋಡ್ರಿ. ತವ ನಾವು ಏನಂತಾರ ತವ ಇದಕ್ಕೆ ಏನಂತಾರಂತ ಗೊತ್ತಿಲ್ಲ ನೋಡ್ರಿ ನನಗೆ. ಏನಂತಾರೆ ಇದಕ್ಕೆ? ನಾವು ಪಬ್ಜಿ ಆಡ್ತಿಲ್ಲ, ಪ್ಯಾನ್ ಅಂತ ಅದಕ್ಕೆ. ಪಬ್ಜಿ ಆಡಿದಾಗ ಪ್ಯಾನ್ ಅಂತಾರೇನ? ಪ್ಯಾನ್ ಅಲ್ಲ ಇದು, ತವ. ಈಗ ಸೀದಾ ಮನೆಗೆ ಹೋಗೋದಾಯ್ತು, ಚಂತನ ಅಡ್ಡಾಡೋದಾಯ್ತು. ಸೀದಾ ಮನೆಗೆ ಹೋಗೋದು, ರೆಡಿ ಆಗೋದು, ಡ್ಯೂಟಿ ಚಲೋ ಅನ್ನೋದು. ಶಾಪಿಂಗ್ ಮುಗಿಸ್ಕೊಂಡು ಈಗ ಮನೆಗೆ ಹೊರ್ತೀವಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಶಾಪಿಂಗ್ ಮಾಡೀನಿ. ಒಂದು ಚೀಲ ತೊಗೊಳೋದಾಗಿಲ್ಲ ನನ್ನ ಕೈಯಲ್ಲಿ. ಡಿಕ್ಕೆಗಿಟ್ಟು, ಯಾಕಂತಂದ್ರೆ ವಿಶಾಲ್ ಮಾಲ್ದಾಗ ಒಂದಿಷ್ಟು ಶಾಪಿಂಗ್ ಮಾಡೀವಿ, ಡಿ ಮಾರ್ಟ್ನಾಗ ಒಂದಿಷ್ಟು ಶಾಪಿಂಗ್ ಮಾಡೀವಿ. ಅದು ಗೊತ್ತೇ ಆಗಿಲ್ಲ, ಹಂಗೆ ಡಿಕ್ಕೆಗೆ ಇಟ್ಕೊಂಡು ಹೋಗಿವಿ. ಡಿಕ್ಕಿ ಅದಲ್ಲ ಅಂತ ಹೇಳಿ ಡಿಕ್ಕಿಗೆ ಹಾಕೊಂಬಂದು ಹಂಗೆ ಡಿಕ್ಕಿಗೆ ಹಾಕೊಂಡು ಬಂದು ಈಗ ಗೊತ್ತಾಗತ್ತದ ಮಾಲ್ ತೊಗೊಂಡು ಹೋಗೋ ಟೈಮಿಗೆ. ಚೀಲ ತಗೋಬೇಕಿತ್ತು ಅಂತ ಹೇಳಿಸಿದ್ದು. ಎಷ್ಟು ಮೈಗಳು, ಭಾಳ ಮೈಗಳಿದ್ದೀನಿ ನಾ, ಭಾಳ ಫುಲ್ ಸುತ್ತದಾಯ್ತು. ಈಗ ಡ್ಯೂಟಿಗೆ ಹೋಗ್ಬೇಕು 8 ಗಂಟೆ. ಡ್ಯೂಟಿಗೆ ಹೋಗ್ಬೇಕಂದ್ರೆ ಬರ್ತದೆ. ನಾನು ಟೆರೆಸ್ ನೋಡ್ರಿ ಎಷ್ಟು ಕತ್ತಲದ ಅವನು. ಇಂಥ ಕತ್ತದಾಗ ಒಬ್ಬಕಿನೇ ಬರ್ತೀನಿ ಮ್ಯಾಲೆ. ನನಗೆ ಅಂಜಿಕೆ ಇರೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಭಾಳ ಸೇಫ್ಟಿ ಅದ ಇಲ್ಲಿ. ಮ್ಯಾಲೆ ಕ್ಯಾಮ್ರಾಸ್ ಎಲ್ಲ ಅದ, ಯಾರು ಬಂದಿರಲ್ಲ, ಯಾರು ಹೋಗಿರಂಗಿಲ್ಲ, ಯಾರು ಬಂದು ಕುಂತೂ ಇರೋಂಗಿಲ್ಲ. ಯಾಕಂತಂದ್ರೆ 24 hours ಮೇಡಮ್ ರೂಮ್ದಾಗ ಕ್ಯಾಮ್ರಾ ಚಾಲೂ ಇರ್ತದೆ, ದೊಡ್ಡ ಸ್ಕ್ರೀನ್ ಮೇಲೆ. ಅದಕ್ಕೆ ಅದೇನೋ ಲಸ್ಸಿ ಅಂತ ಊರು ಸುಡುಗಡೆ ತಂದ, ಜರನ ಕಮ್ಮಗಿಲ್ಲ. ಲಸ್ಸಿ ಅಂತ ಕಮ್ಮಗ್ ಕೊಟ್ಟರೆ ನಾನು ಮೋತಿ ಮೇಲೆ ತೊಗೊಂಡು ಹೊಡಿ. ಜರನೂ ಚಲೋ ಇಲ್ಲ ಫ್ರೆಂಡ್ಸ್, ಅದು ಟೇಸ್ಟ್ ಇಲ್ಲ. ನಾನು ಹೆಂಗದ ಗೊತ್ತಾ, ಇದು ಕುಡಿದ್ರೆ ಹೆಂಗತ್ತದ ಮೋತಿ ಗೊತ್ತಾ? ಚಲೋ ಇಲ್ಲ ಇವ. ಹಿಂಗೆ ಆಗ್ತದ ನೋಡ್ರಿ, ಅಷ್ಟು ಖರಾಬ್ ಇದು ತಂದ. ಅದನ್ನ ನೋಡು, ನಮ್ಮ ಆಯಮ್ಮನ ಮೇಲೆ ಪ್ರಯೋಗ ಮಾಡಕತ್ತಾವ ನೋಡಿಕಿ. ಆಯಮ್ಮಟಿ ಕುಡಿ ಚಂದ. ನೀವ್ ಕುಡ್ದಿಲ್ಲ ಅಂತಂದ್ರೆ ಫೋಟೋನೇ ತೆಗಿಲ್ಲ. ನಮ್ಮ ಆಯಮ್ಮ ನೋಡ್ರಿ ನಾವ್ ಹೆಂಗ ಅಂಜಿಸ್ಲತ್ತೀವಿ. ನೀ ಏನಾರು ಕುಡ್ದಿಲ್ಲ ಅಂದ್ರೆ ಮೇಡಮ್ಗೆ ಏನಾರು ಕಂಪ್ಲೇಂಟ್ ಹೇಳಿ ಬಯಸಿಡ್ತೀವಿ. ನಿನಗೆ ಗ್ಯಾರಂಟಿ ನಿನಗೆ ಸುಂದ್ರಿ.
ಚಲೋ ಇಲ್ಲ ಅದು. ಅದು ಹೆಂಗದಪ್ಪ ಅಂತಂದ್ರೆ ಸಿಂಧಿ ಅಂತಾರ ನೋಡ್ರಿ. ಹಾ ಸಿಂಧಿ ಹಂಗೆ ಅದದು ಚೀ. ಅದೇ ನಾನು ಟೇಸ್ಟ್ ಮಾಡಿಲ್ಲ, ಮತ್ತೆ ನೀವು ಅದು ಟೇಸ್ಟ್ ಮಾಡಿರಿ ಏನಂತ ಹಂಗೆ ಕೇಳಕ್ ಹೋಗ್ಬೇಡ್ರಿ, ಹಂಗೆ ಇರ್ತದ ಅದು. ಈಗ ಹೊಟ್ಟೆ ಹಸುವಾಗ್ಯದಂತ ಎಗ್ ಪಪ್ ತರಕ್ ಹೋಗಿ ಇದನ್ನ ತಂದಿಟ್ಟ ಇದಕ್ಕೆ ಜರ್ರನ ಕಮ್ಮಗಿಲ್ಲದ ಏನ ಲಸ್ಸಿ ಅಂತಂದು ಸ್ಮೂತ್ ಲಸ್ಸಿ ಅಂತ 20 ರೂಪಾಯಿ ದಂಡ ಇದು. ಮತ್ತೀಗ ಅಂಗಡಿಗೆ ಹೊಂಟಾಳ ಏನೋ ತಿನ್ನೋದು ತೊಗೊಂಡು ಬರ್ತಾಳ ಅಂತ. ಆಕಿ ಕುರುಕುರು ಪಿರುಕುರು ಇಂಥ ಇರ್ಬೇಕು ತಿನ್ಲಕ್ಕ, ಊಟ ಗೀಟ ಏನು ಮಾಡಂಗಿಲ್ಲ ಆಕಿ ಸುಬ್ಬಿ. ಚಳಿ ಬಕ್ಕಳದಪ್ಪ, ಅದಕ್ಕೆ ನಾನು ಈ ಗೆಟಪ್ನಾಗಿದ್ದೀನಿ. ಇವತ್ತು ಸಂಡೇ ಒಪಿಡಿ ಇಲ್ಲ, ಮಜನೋ ಮಜಾ, ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಆಂಟಿ, ಜಾಲಿ 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 ಎಲ್ಲ ಜಾಲಿ ಜಾಲಿ ಆಂಟಿ, ಜಾಲಿ ಜಾಲಿ. ಇಲ್ಲ ಮನೆಗೆ ಹೋದಳದಾಕಿ ಇದ್ದಿರ್ಬೇಕು ಮ್ಯಾಲೆ ಆಕಿ. ಜಾಲಿ 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 ಸಂಡೇ ಇವತ್ತು ಜಾಲಿ ಜಾಲಿ. ಯಾಕಪ್ಪ ಅಂತಂದ್ರೆ ಪೇಷಂಟ್ ಇಲ್ಲ, ಓಪಿಡಿ ಇಲ್ಲ, ಅದಕ್ಕೆ ಜಾಲಿ ಮಾಡ್ಕೊಂಡು. ಏನು ಗೊತ್ತು ಫ್ರೆಂಡ್ಸ್, ಈ ಯೂಟ್ಯೂಬ್ ಒಳಗೆ ಏನಾಗಿದೆ ಅನ್ಸುದಿನ, ನಾನು ಲಾಗ್ ಆಗಲಿ ವಿಡಿಯೋಸ್ ಆಗಲಿ ಅಪ್ಲೋಡ್ ಮಾಡಿದಂತೂ ಭಾಳ ಲೇಟಾಗಿ ಅಪ್ಲೋಡ್ ಆಗಕತ್ತಾವ, ಭಾಳ ಟೈಮ್ ತೊಗೋಕತ್ತದ. 9:00 ಅಪ್ಲೋಡಿಗೆ ಇಟ್ಟೀನಿ ಲಾಗ್, ಇನ್ನಾದರೂ ಅಪ್ಲೋಡ್ ಆಗಕತ್ತಿಲ್ಲ, ಡೌನ್ಲೋಡ್ ಆಗೋದೇ ಸ್ಲೋ ಆಗಕತ್ತದ. ಮತ್ತು ನಂದು 5G ಅದಾವ. ನಾವು ಈ 5G 6G ಅಂತಂದು ನಾವು ಅಪ್ಡೇಟ್ ಆಗ್ತೀವಲ್ಲ, ಅದು ನಮ್ಮ ತಪ್ಪು. ನಾವು ಅಪ್ಡೇಟ್ ಆಗಿರ್ತೀವಿ, ಅದು 5Gಗಳೇನು ಅಪ್ಡೇಟೇ ಆಗಿರಂಗಿಲ್ಲ, ಅದರ ಸಲಂದೆ. ಓಕೆ ಫ್ರೆಂಡ್ಸ್, ನನ್ನ ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡಾಕತ್ತೀನಿ. 15ನೇ ದಿನದ ಲಾಗ್ ಇಲ್ಲೇ ಕಂಪ್ಲೀಟ್ ಮಾಡ್ಲತ್ತೀನಿ. ಈಗ ನಾ ಯಾರ್ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್. ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಗುಡ್ ನೈಟ್, ಶುಭರಾತ್ರಿ.